ಇವತ್ತಿನ ವಿಡಿಯೋ ಬಂದು ಅಕ್ಷಯ ತೃತೀಯಗೆ ಏನು ತಗೊಂಡೆ ಅನ್ನೋದ್ರ ಬಗ್ಗೆನೇ. ಸೊ ರೇಟ್ ಎಷ್ಟಿದೆ, ಇವತ್ತಿನ ರೇಟ್ ಎಷ್ಟು ಬಿತ್ತು ನನಗೆ, ಮತ್ತು ಟೋಟಲಾಗಿ ಪ್ರೈಸ್ ಎಷ್ಟಾಯಿತು, ಏನು ತಗೊಂಡೆ ಅನ್ನೋದ್ರ ಬಗ್ಗೆ. ಸೊ ನಾನು ಈ ನಡುವೆ ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು ಅಂದ್ಕೊತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಮನೇಲಿ ಸ್ವಲ್ಪ ಮನೆ ಕೆಲಸ ಇತ್ತು, ಹಂಗಾಗಿ ಮಾಡಲಿಲ್ಲ. ನಾನು ಟ್ರಿಪ್ಗೆ ಹೋಗಿ ಬಂದಮೇಲೆ ಫಸ್ಟ್ ಈ ವಿಡಿಯೋನೇ ಮಾಡ್ತಾಯಿದ್ದೀನಿ. ನಾನು ಇವತ್ತು ತಗೊಂಡಿದ್ದು ಏನಪ್ಪ ಅಂತಂದರೆ, ನನಗೇನೆ ತಗೊಂಡೆ 2 ಇಯರಿಂಗ್ಸ್ ತಗೊಂಡೆ, 2 ಜೊತೆ. ಸೊ ತುಂಬ ದಿವಸದಿಂದ ಮನಸ್ಸಲ್ಲಿತ್ತು ಡೈಲಿ ವಿಯರ್ಗೆ ಇಯರಿಂಗ್ಸ್ ತೊಗೋಬೇಕು ಅಂತ. ನನ್ನ ಹತ್ರ ಆಲ್ಮೋಸ್ಟ್ ಇರೋ ಡೈಲಿ ವಿಯರಿಂಗ್ ಎಲ್ಲನೂ ಫುಲ್ಲಾಗಿ ಇಯರಿಂಗ್ಸ್ ಬಂದು ಎಲ್ಲ ಓಲ್ಡ್ ಮಾಡಲ್ಸು. 2022 ಲಾಸ್ಟ್ ನಾನು ಡೈಲಿ ವಿಯರಿಂಗ್ ಬಂದು ಇಯರಿಂಗ್ ಅಂತ ತೊಗೊಂಡಿದ್ದು, ಸೊ ಗೋಲ್ಡ್ದು. ಸೊ ಹಂಗಾಗಿ ಒಂದು ಸ್ವಲ್ಪ ತಗೊಳ್ಳೋಣ ಅನ್ನಿಸ್ತು. ರೇಟ್ ಬೇರೆ ಜಾಸ್ತಿ ಆಗ್ತಾಯಿದೆ, ನೋಡ್ತಾನೆ ರೇಟ್ಗಳು ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಹಂಗಾಗಿ ಸರಿ ಅಟ್ಲೀಸ್ಟ್ ಒಂದು ಅಕ್ಷಯ ತೃತೀಯಗಾದರೂ ಅದೊಂದು ಇದಕ್ಕೆ ಕಾರಣಕ್ಕಾದ್ರೂ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು. ಫಸ್ಟ್ ಇಯರಿಂಗ್ ಬಂದು ಇದು ಆ್ಯಂಟಿಕ್ ಡಿಸೈನು. ಸಾಮಾನ್ಯವಾಗಿ ಎಲ್ಲರ ಹತ್ರ ಇರತ್ತೆ ಇದು. ನನ್ನ ಹತ್ರನೂ ಇದೇ ಥರ ಸೇಮ್ ಡಿಸೈನ್ ಇಲ್ಲ, ಸ್ವಲ್ಪ ನೋಡೋದಕ್ಕೆ ಸಿಮಿಲರ್ ಆಗಿ ಒಂದು ಸ್ವಲ್ಪ ದೊಡ್ಡದಾಗಿದೆ ದೊಡ್ಡ ಇಯರಿಂಗು. ಸೊ ಅದು ನನ್ನ ಹತ್ರ ಇದೆ, ಬಟ್ ಚಿಕ್ಕದಾಗಿ ಅಂತಂದರೆ ಇದೇನೆ ತೊಗೊಂಡಿರೋದು. ಸೊ ಇದು ನಾನು ಆಮೇಲೆ ಕ್ಲೋಸಪ್ಪಾಗಿ ನಾನು ತೋರಿಸ್ತೀನಿ. ಇದು ಟೋಟಲಾಗಿ ಎಷ್ಟು ಗ್ರಾಮ್ ಇದೆ ಅಂತಲೂ ಹೇಳ್ತೀನಿ. ಇದೊಂದು ಇಯರಿಂಗು. ನೆಕ್ಸ್ಟ್ ಬಂದು ಇದು ಸಿಂಪಲ್ ಡಿಸೈನ್ ಇಯರಿಂಗ್. ಇದೇನಕ್ಕೆ ತಗೊಂಡೆ ಅಂತಂದರೆ, ಡೈಲಿ ವಿಯರ್ಗೆ ಇದು ಬಂದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಕೊಕ್ಕಿ ನೋಡ್ಬೋದು ನೀವು, ಕೊಕ್ಕಿ ಕೂಡ ದಪ್ಪ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಸರಿ ಡೈಲಿ ವಿಯರ್ಗೆ ಇದು ಹೊಂದತ್ತೆ. ಮತ್ತು ಜುಮ್ಕಿ ಥರ ಇರಬೇಕು, ನನಗೆ ಜುಮ್ಕಿ ಥರ ಇದ್ದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಜುಮ್ಕಿ ಥರ ಇದ್ದರೆ ಸರೋಗುತ್ತೆ ಅಂತ ಹೇಳಿ ಈ ಟೈಪ್ ತೊಗೊಂಡೆ. ಇದೊಂದು ಇಯರಿಂಗು. ಟೋಟಲಾಗಿ 2 ಪೇರ್ ತೊಗೊಂಡೆ. ಕ್ಲೋಸಪ್ಪಲ್ಲಿ ನಾನು ಡಿಸೈನ್ ತೋರಿಸ್ತೀನಿ. ಎಲ್ಲಿ ತೊಗೊಂಡೆ ಅಂತಂದರೆ, ಯಲಹಂಕದಲ್ಲಿ ಓಲ್ಡ್ ಬಸ್ ಸ್ಟಾಪ್ ಇದೆ ಅಲ್ಲ, ಅಲ್ಲಿ BMTC ಬಸ್ ಸ್ಟಾಪ್ ಆಪೋಸಿಟಲ್ಲಿ ಸುಮತಿ ಜ್ಯುವೆಲರಿ ಅಂತ ಇದೆ. ಅದು ತುಂಬ ಹಳೆಯ ಅಂಗಡಿ. ಈ ನಡುವೆ ಎಲ್ಲ ಜಾಸ್ತಿ ಅಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ 1 ಇಯರಿಂದ ಅಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಸೈನ್ಸ್ ಜಾಸ್ತಿ ಇರುತ್ತೆ. ಒಂದು ಲೆವೆಲ್ಗೆ ನಮಗೆ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಲಲಿತಾದಲ್ಲಿ ತಗೊಳ್ತಾ ಇದ್ದೆ ಫಸ್ಟು. ಲಲಿತಾದಲ್ಲಿ ನನಗೆ ಡಿಸೈನ್ಸು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಇಟ್ಟಿರ್ತಾರೆ. ಕ್ವಾಲಿಟಿ ಚೆನ್ನಾಗಿದ್ರು ಕ್ವಾಂಟಿಟೀಸ್ ತುಂಬ ಕಮ್ಮಿ ಇರುತ್ತೆ. ಚೈನ್ ಅಂತ ಹೋದ್ರೂ ಡಿಸೈನ್ಸ್ ಕಮ್ಮಿ ಇರುತ್ತೆ, ಇಯರಿಂಗ್ ಅಂದರೂ ಡಿಸೈನ್ಸ್ ಕಮ್ಮಿ ಇರುತ್ತೆ. ಇವ್ರ ಹತ್ರ ಸ್ವಲ್ಪ ಡಿಸೈನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇಯರಿಂಗ್ಸ್ಗೆ ಅಂತ ಹೋಗಿತ್ತು. ಮನಸ್ಸಲ್ಲೇ ಪ್ಲ್ಯಾನ್ ಇದ್ದಿದ್ದೇನೆ ಇಯರಿಂಗ್ಸ್ಗೆ ಅಂತಲೇ. ಯಾವುದೇ ಕಾರಣಕ್ಕೂ ಒಂದು ತೊಗೊಳಕ್ಕೆ ಹೋಗಿ ಇನ್ನೊಂದು ತೊಗೊಂಡು ಬಂದಿಲ್ಲ. ಸೊ ಇಯರಿಂಗ್ಗೆ ಅಂತಲೇ ಹೋಗಿತ್ತು. ಬಟ್ ಈ ಇಯರಿಂಗ್ ಬಂದು ನನಗೆ ತುಂಬ ಚಿಕ್ಕದೇನೋ ಅನ್ನಿಸ್ತು, ಮತ್ತು ಎಲ್ಲೋ ಒಂದು ಕಡೆ ಹಳೆ ಡಿಸೈನ್ ಏನೋ ಅನ್ನಿಸ್ತು. ಬಟ್ ಹಾಕ್ಕೊಂಡ್ಮೇಲೆ ಲುಕ್ ಚೆನ್ನಾಗಿತ್ತು. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿತ್ತು. ಮತ್ತು ಇಯರಿಂಗ್ ನೋಡ್ಬೋದು ನೀವು, ಇದು ಜುಮ್ಕಾ ಬಿಟ್ಟು ಇಯರಿಂಗ್ಗೆ ಸ್ವಲ್ಪ ನಾರ್ಮಲಾಗೇ ಈ ರೀತಿ ವಾಲೆಗಳನ್ನ ಹಾಕ್ಕೋತಾರೆ, ಅಂದರೆ ಜುಮ್ಕಾ ಬಿಟ್ಟು. ಬಟ್ ಇದರಲ್ಲಿ ಜುಮ್ಕಾನೂ ಸೇರಿ ಮತ್ತು ಕೆಳಗಡೆ ಒಂದು ಮಣಿ ಕೂಡ ಕೊಟ್ಟಿರೋದ್ರಿಂದ ಡಿಸೈನ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ಓಲ್ಡ್ ಡಿಸೈನ್, ಬಟ್ ಆದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ, ಸಿಂಪಲ್ಲಾಗಿ ಮನೆಗೆ, ಡ್ರೆಸ್ಗಳಿಗೆ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದನ್ನು ತಗೊಂಡೆ. ಎಷ್ಟಾಯಿತು ಅಂತ ನಾನು ಹೇಳ್ತೀನಿ ನಾನು. ಟೋಟಲ್ ಪ್ರೈಸ್ ಮತ್ತು ಎಷ್ಟು ಬಿತ್ತು ಇದಕ್ಕೆ ಅನ್ನೋದ್ರ ಬಗ್ಗೆ. ಸೊ ರೇಟ್ ಜಾಸ್ತಿ ಆಗ್ತಾಯಿದೆ, ಆದಷ್ಟು ಗೋಲ್ಡ್ ಕಡೆ ಗಮನ ಕೊಡಿ. ಒಂದು ಸ್ವಲ್ಪ ದುಡ್ಡು ಕಟ್ಟಿ ಆದರೂ ತಗೊಳ್ಳಿ. ನೋಡ್ತಿದ್ದಾನೆ ಗೋಲ್ಡ್ ರೇಟ್ ಬಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 2 ಮಂತ್ ಬ್ಯಾಕ್ ಅನ್ಕೋತೀನಿ 7000 ಸಮಥಿಂಗ್ ಇತ್ತು. ಈಗ ಒಂದೇ ಸಲ ಇವತ್ತಿನ ಗ್ರಾಮ್ ಬಂದು ಅಕ್ಷಯ ತೃತೀಯ ದಿವಸ 8975 ರೂಪಾಯಿ ಹಾಕಿದ್ರು ರೇಟು ಅಲ್ಲಿ. ಸೊ ನನಗೆ ಇದೆಲ್ಲ ಸೇರಿ ಎಷ್ಟಾಯಿತು ಆ್ಯಂಟಿಕ್ ಪೀಸ್ಗೆ ಮತ್ತು ಇದಕ್ಕೆ ಅಂತ ನಾನು ಫುಲ್ಲಾಗಿ ಇದು ಕ್ಲೋಸಪ್ಪಲ್ಲಿ ತೋರಿಸ್ಕೊಂಡು ಹೇಳ್ತೀನಿ. ಸೊ 2 ಇಯರಿಂಗಲ್ಲೂ ಜಾಸ್ತಿ ನನಗೆ ಇದೇನೇ ಇಷ್ಟ ಆಗಿದ್ದು. ಇದೂ ಇಷ್ಟ ಆಯಿತು. ಬಟ್ ಇದು ಒಂದು ಸ್ವಲ್ಪ ಡಿಸೈನು ನೋಡೋ ಥರನೇ, ನಮಗೆ ಗೊತ್ತಿರೋ ಥರನೇ ಡಿಸೈನ್ ಇದೆ, ಓಕೆ ಅನ್ನಿಸ್ತು. ಬಟ್ ಇದು ಯಾವಾಗಲೂ ಟ್ರೆಂಡೇನೆ ಈ ಡಿಸೈನ್ ಬಂದು, ಹಂಗಾಗಿ ಇದನ್ನು ತಗೊಂಡೆ. ಬಟ್ ನನಗೆ ದೊಡ್ಡದಾಗಿತ್ತು, ಇದೇ ಥರನೇ ಸಿಮಿಲರಾಗಿ ದೊಡ್ಡದಾಗಿತ್ತು. ಬಟ್ ಚಿಕ್ಕದಾಗಿ ಬೇಕಾಗಿತ್ತು, ತುಂಬ ದಿವಸದಿಂದ ಅಂದ್ಕೊಂಡಿದ್ದು. ಹಾಗಾಗಿ ಇದನ್ನು ತಗೊಂಡೆ. ಇದೆಷ್ಟು ಗ್ರಾಮ್ ಇದೆ ಅಂತಲೂ ಹೇಳ್ತೀನಿ. ನಾನು ಸರಿಯಾಗಿ ನೆನಪಿಲ್ಲ ನನಗೆ. 6 ಗ್ರಾಮ್ ಸಮಥಿಂಗ್ ಇದೆ ಇದು. ಇದು ಬಂದು 4 ಗ್ರಾಮ್ ಸಮಥಿಂಗ್ ಇದೆ. ಟೋಟಲಾಗೆ ಬಂದು ಇದು 2ರಿಂದ ನನಗೆ 11 ಗ್ರಾಮ್ 310 ಮಿಲಿ ಆಯಿತು. ಸೊ ವೇಸ್ಟೇಜ್ ಈ ಥರ ಎಲ್ಲನೂ ಅವ್ರು ಬಂದು ನನಗೆ
1 ಗ್ರಾಮ್ಗೆ 185 ಮಿಲ್ಲಿ ಆ ರೀತಿ ನನಗೆ ವೇಸ್ಟೇಜ್ ಹಾಕಿದ್ರು. ಹತ್ತತ್ರ 14% ವೇಸ್ಟೇಜ್ ಹಾಕಿದ್ದಾರೆ. 14-16% ವೇಸ್ಟೇಜ್ ಬಿತ್ತು. ಮತ್ತು ನನಗೆ 3% GST ಆ್ಯಸ್ ಯೂಶ್ವಲ್ ಏನಿರುತ್ತೋ ಗೋಲ್ಡ್ ರೇಟು ಎಲ್ಲ ಟೋಟಲಾಗಿ ಸೇರಿ ನನಗೆ 1,23,800 ಸಮಥಿಂಗ್ ಆಯಿತು. ನಾನು ಒಂದು 2,000 ಕಡಿಮೆ ಮಾಡಿನೇ ಕೊಟ್ಟೆ. ಸೊ ಬಾರ್ಗಿನ್ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾಡಿ ವೇಸ್ಟೇಜ್ ಕಡಿಮೆ ಮಾಡಿಸಿದ್ದಕ್ಕೆ ನನಗೆ ಈ ರೇಟ್ ಬಂದು ನನಗೆ ಸಿಕ್ಕಿದ್ದು. ಈ ಇಯರಿಂಗ್ ಬಂದು ಗಟ್ಟಿ ಇದೆ, ಒಂಥರ ಕ್ವಾಲಿಟಿ ವೈಸು ನೋಡೋದಕ್ಕೆ ಮತ್ತು ಗಟ್ಟಿ ಇದೆ. ಡೈಲಿ ವಿಯರ್ಗೆ ಅಂತ ಹೇಳಿ ಮಾಡಿಸ್ದಂಗಿದೆ ಡಿಸೈನು. ಬಟ್ ಇದು ಡೈಲಿ ವಿಯರ್ಗೆ ಅಂತಂದರೆ ಆಲ್ಮೋಸ್ಟ್ ನೈಟಲ್ಲಿ ಬಿಚ್ಚಿಟ್ಬಿಡ್ಬೇಕು. ಇದನ್ನು ಹಾಕ್ಕೊಂಡು ಮಲಗಿದ್ರೆ ಖಂಡಿತವಾಗ್ಲೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಆ್ಯಂಟಿಕ್ ಪೀಸ್ ಅಲ್ವಾ. ಹಂಗಾಗಿ ನಾನು ಇದನ್ನು ಎಲ್ಲಾದರೂ ಅಕೇಶನ್ಗೋ ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನ ಹಂಗೆ ಹೋಗಬೇಕು ಅಂತಾಗಬೇಕಾದ್ರೆ ನಾನು ವಿಯರ್ ಮಾಡ್ಕೊಳ್ತೀನಿ. ಡೈಲಿ ವಿಯರ್ಗೂ ಓಕೆನೆ, ಬಟ್ ಇದನ್ನು ಹೇಗಂದರೆ ಹಾಗೆ ನಾವು ರಫ್ ಆ್ಯಂಡ್ ಟಫನ್ನಾಗಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾಕ್ಕೊಂಡು ಬಿಚ್ಚಿ ಎತ್ತಿಡುವಂಥ ಇಯರಿಂಗ್ ಇದು. ಇದು ಬಂದು ಡೈಲಿ ಹಾಕ್ಕೊಳ್ಳುವಂಥ ಇಯರಿಂಗ್ ಇದು. ಯಾಕಂದರೆ ಇದ್ರ ಸ್ಟ್ರಕ್ಚರ್ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗಟ್ಟಿ ಇದೆ. ಒಂಥರ ಇದು ನೋಡಿದ್ರೆ ನೀವು ಹ್ಯಾಂಗಲ್ಸ್ ಥರ ಇದೆ. ನಮಗೆ ಹ್ಯಾಂಗಿಂಗ್ಸ್ ಬರುತ್ತಲ್ಲ ಮಾಮೂಲಿ ಇಯರಿಂಗ್ಗೆ, ಇದು ಕೆಳಗಡೆ ಈ ರೀತಿ ಬರುತ್ತಲ್ಲ ಆ ಟೈಪ್ ಇದೆ ಇದು. ಸ್ಟಡ್ ಬಂದು ಆ ರೀತಿ ಇದೆ. ಸೊ ಉಲ್ಟಾ ಥರ. ಸೊ ಮೇಲೆ ಒಂದು ಜುಮ್ಕ ಮತ್ತು ಒಂದು ಹ್ಯಾಂಗಿಂಗ್ನ ಸೇರಿಸಿ ವಾಲೆ ಮಾಡ್ದಂಗಿದೆ. ಇದು ಯುನಿಕಾಗಿತ್ತು. ಸರಿ ಆಯಿತು ಅಂತೇಳಿ ಗ್ರೀನ್ ಸ್ಟೋನ್ ಮತ್ತು ಮೆರೂನ್ ಸ್ಟೋನಲ್ಲಿತ್ತು. ನಾನು ಇದನ್ನು ಬಂದು ಯೂಸ್ ಮಾಡಿದೆ. ನನಗೆ ಗ್ರೀನ್ ಕಲರ್ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಸೊ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಟೋಟಲ್ ನಾನೀಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋ ಇಯರಿಂಗ್ ಬಂದು ಇದು 4 ಗ್ರಾಮ್ಸ್ ಇದೆ. ಇದನ್ನು ನಮ್ಮ ಮನೆಯವ್ರು ತಂದಿದ್ದು, ನಾನು ಇದು ಸೆಲೆಕ್ಟ್ ಮಾಡಿರಲಿಲ್ಲ. ಬಟ್ ಈ ಸಲ ಒಂದು ಇಯರಿಂಗ್ ನಾನು ಸೆಲೆಕ್ಟ್ ಮಾಡಿದೆ, ಇನ್ನೊಂದು ಬಂದು ಅವ್ರನ್ನ ಕೇಳ್ಬಿಟ್ಟು ಸೆಲೆಕ್ಟ್ ಮಾಡಿದೆ. ಫಸ್ಟ್ ಒಂದು ಆ್ಯಂಟಿಕ್ ಪೀಸ್ ಬಂದು ನಾನು ಓನಾಗಿ ಸೆಲೆಕ್ಟ್ ಮಾಡಿದ್ದು. ಸೊ ಎರಡನೇದು ಬಂದು ಎತ್ತಿ ಅವ್ರಿಗೆ ಎತ್ಕೊಂಡು ಅದನ್ನು ಕೈಗೆ ತೋರಿಸ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಮಿರರ್ದು ಟೆಸ್ಟ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಹಾಕುವಾಗಲೇ ಚೆನ್ನಾಗಿ ಕಾಣುತ್ತಿದ್ದು, ನೋಡೋದಕ್ಕೆ ಸಿಂಪಲ್ ಅನಿಸ್ಬೋದು, ಬಟ್ ಇದು ಹಾಕಿದ್ಮೇಲೆ ಡಿಸೈನ್ ಚೆನ್ನಾಗಿರುತ್ತೆ. ಸೊ ಇದ್ರದ್ದು ಕಂಬಿ ಎಲ್ಲ ಚೆನ್ನಾಗಿ ದೊಡ್ಡದಾಗೆ ಕೊಟ್ಟಿದ್ದಾರೆ. ಏನಂದರೆ ರೇಟ್ ಜಾಸ್ತಿ ಆದಷ್ಟು ಪರ್ಸೆಂಟೇಜ್ ಅವ್ರು ಏನು 14% 10% ಏನು ಹಾಕ್ತಾರೆ ಅದು ಬಂದು ನಮಗೆ ಜಾಸ್ತಿ ಆಗುತ್ತೆ ರೇಟು. ಈಗ 4,000 ರೂಪಾಯಿ ಗ್ರಾಮ್ ಇತ್ತು, 10% ವೇಸ್ಟೇಜ್ ಹಾಕಿದ್ರು ಅಂದರೆ ನಮಗೆ 1 ಗ್ರಾಮ್ಗೆ ಇವಾಗ 4,000 ರೂಪಾಯಿ 1 ಗ್ರಾಮ್ ಅಂದರೆ 10% ಅಂದರೆ 400 ರೂಪಾಯಿ ವೇಸ್ಟೇಜ್ ಬಿತ್ತು. ಅದೇ 1 ಗ್ರಾಮ್ 8,000 ಇಲ್ಲ 9,000 ಇದೆ ಅಂದರೆ ವೇಸ್ಟೇಜ್ ಅವ್ರು 10% ಹಾಕಿದ್ರು ಕೂಡ ನಮಗೆ ಹತ್ತತ್ರ 900 ಚಿಲ್ಲರೆ ಬಂದ್ಬಿಡುತ್ತೆ ವೇಸ್ಟೇಜು ಮತ್ತು GST. ಸೊ ನಮಗೆ ರೇಟ್ ಎಷ್ಟು ಜಾಸ್ತಿ ಇನ್ಕ್ರೀಸ್ ಆಗುತ್ತೋ ವೇಸ್ಟೇಜ್ ಏನೇ ಅದೇ ಪರ್ಸೆಂಟೇಜ್ ಹಾಕಿದ್ರು ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೇಸ್ಟೇಜ್ GST ಎರಡೂ ಆ ವೇಸ್ಟೇಜ್ ಆ್ಯಡ್ ಮಾಡಿದಾಗೂ GST ಆ್ಯಡ್ ಮಾಡಿದಾಗೂ ನಮಗೆ ಪ್ರೈಸ್ ಜಾಸ್ತಿ ಅನಿಸುತ್ತೆ. ಸೊ ಅದನ್ನು ನೋಡಿ ತೊಗೋಬೇಕಷ್ಟೇ. ಸೊ ಡಿಸೈನ್ ಈ ರೀತಿ ಇದೆ, ಇದು ಹಾಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದು ಜಸ್ಟ್ 2 ಗ್ರಾಮ್ಸ್ ಬರುತ್ತೆ. ಇದು ಒಂದು ಸೈಡ್ 2 ಗ್ರಾಮ್ಸ್ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ಗಟ್ಟಿಯಾಗೇ ಇದೆ. ನಾರ್ಮಲ್ ಡ್ರೆಸ್ಗೆ ಸಿಂಪಲಾಗಿ ಈ ರೀತಿ ಸ್ಯಾರೀಸ್ಗೆಲ್ಲೂ ಚೆನ್ನಾಗಿ ಹೇಳಿ ಮಾಡಿಸಿರೋ ಥರ ಇದೆ ಡಿಸೈನ್ ಇದು. ಬಟ್ ಸಿಂಪಲ್ ಅನ್ನಿಸ್ತು ನನಗೆ. ಬಟ್ ಹಾಕ್ಕೊಂಡ್ಮೇಲೆ ಇದು ಯುನೀಕಾಗಿ ಕಾಣಿಸಿದ್ದು ನನಗೆ ಇಷ್ಟ ಆಯ್ತು ಅಷ್ಟೇ. ಮತ್ತು ಅಲ್ಲಿ ಜಾಸ್ತಿ ಬಾರ್ಗಿನ್ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ನಾನು ವೇಸ್ಟೇಜಲ್ಲಿ ಮಾತ್ರ ಮಾತಾಡಿದೆ ಅಷ್ಟೇ. ಯಾಕಂದರೆ GST ನಾವು ಕಟ್ಟಲೇಬೇಕದು ಗೌರ್ಮೆಂಟ್ಗೆ. 3% GST ಕಂಪಲ್ಸರಿ ಇರುತ್ತೆ. ಎಷ್ಟೇ ಒಡವೆ ತೊಗೊಳ್ಳಿ, ನೀವು 10 ಲಕ್ಷ ರೂಪಾಯಿ ಒಡವೆ ತೊಗೊಂಡ್ರು 30,000 ರೂಪಾಯಿ GST ನೀವು ಕಟ್ಟಲೇಬೇಕು. 1,03,000 GST ನೀವು ಕಟ್ಟಲೇಬೇಕಾಗತ್ತೆ. ಮತ್ತು ಬಂದು ನಮಗೇನು ವೇಸ್ಟೇಜ್ ಹಾಕ್ತಾರೆ 14%, 16% ಇಲ್ಲ 16, 18 ಬಂದು ಆ್ಯಂಟಿಕ್ಗೆ ಹಾಕ್ತಾರೆ. ನೀವು 12%, 13% ಇದೆಲ್ಲ ನಿಮಗೆ ನಾರ್ಮಲ್ ಡಿಸೈನ್ಸ್ಗೆ ಹಾಕ್ಬಿಡ್ತಾರೆ. ನೋಡಿ ತಗೊಳ್ಳಿ, ಸಿಂಪಲ್ ಡಿಸೈನ್ಸ್ ನೋಡಿ. ಈ ಥರದ್ದೆಲ್ಲ ಸಿಂಪಲ್ ಅಂದರೆ ಇದಕ್ಕೆ 10% ಕೊಡ್ಬೋದು ಅಷ್ಟೇ, ಜಾಸ್ತಿ ಎಲ್ಲ ಕೊಡೋ ಹಾಗಿಲ್ಲ. ಅದಕ್ಕೇ ನಾನು ರೇಟ್ ಮಾತಾಡಿನೇ ಅವ್ರಿಗೆ ಒಂದು 2,000 ಕಮ್ಮಿ ಮಾಡಿತ್ತು.
ಇನ್ನೂ ಜಾಸ್ತಿ ಆಗುತ್ತೆ ರೇಟು. 10,000 ಆದ್ರೂ ಆಶ್ಚರ್ಯ ಪಡೋ ಥರ ಏನೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈ ಇಯರ್ 2025 ಎಂಡ್ ಆಗೋ ಅಷ್ಟೊತ್ತಿಗೆ 10,000 ಮೇಲೇ ಆಗಿರುತ್ತೆ ಗ್ರಾಮು. ನೋಡಿ ಆದಷ್ಟು ಇನ್ವೆಸ್ಟ್ ಮಾಡಿ. ನನಗೆ ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಮಾತ್ರ ಇದೆ ಅನ್ನೋರು 999 ಹೋಗ್ಬಿಡಿ, ಆರಾಮಾಗಿ 999 ಮಾಡ್ಕೊಳ್ಳಿ. ಇದರ ಆಭರಣ ಬೇಡ ನನಗೆ ಹಾಕ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ, ಬಟ್ ನನಗೆ ದುಡ್ಡು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಕ್ತೀನಿ ದುಡ್ಡು ಅಂತಂದರೆ ನೀವು ಆರಾಮಾಗಿ ಈ ರೀತಿ ತಗೊಳ್ದೆ 999ಗೆ ನೀವು ಆರಾಮಾಗಿ ಹೋಗ್ಬೋದು. 999 ಬಂದು ನಿಮಗೆ ಎಷ್ಟಿರುತ್ತೆ ಅಂದರೆ, ಈಗ ಏನು ರೇಟ್ ಇರುತ್ತೆ ಗೋಲ್ಡ್ ರೇಟು ನಾರ್ಮಲ್ ಆರ್ನಮೆಂಟ್ಸು ಅದಕ್ಕಿಂತ 1,100 ರೂಪಾಯಿ ಈ ರೀತಿ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಒಂದು 950-1,000 ರೂಪಾಯಿ ಜಾಸ್ತಿ ಇರುತ್ತೆ. ಈಗ 8,900 ಚಿಲ್ಲರೆ ಇದೆ ಅಂದರೆ ನಿಮಗೆ 999 ಬಂದುಬಿಟ್ಟು ಹೇಗೂ 9,900 9,800 ಇರುತ್ತೆ. ಆ ರೀತಿ ನೋಡಿ ತೊಗೊಳ್ಬೋದು. ಈ ರೀತಿ ನೋಡಿ ತೊಗೊಂಡ್ರಿ ಅಂದರೆ 3% GST ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ರೇಟ್ ಜಾಸ್ತಿ ಆದಾಗ ನಿಮಗೆ 1 ಮಿಲ್ಲಿ ಕೂಡ ಕಮ್ಮಿ ಇಲ್ಲದೆ ನಿಮಗೆ ಅದನ್ನು ತಗೊಳ್ತಾರೆ. ಸೊ ಆರಾಮಾಗಿ 999ಗೆ ಹೋಗ್ಬೋದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರೋರು. ಸೊ ಇದು ಬಂದು ಹಾಕೊಂಡ್ಮೇಲೆ ಈ ರೀತಿ ಇದೆ. ಇದು ವಾಲೆ ಚಿಕ್ಕದಾಗಿದೆ, ಅಂದರೆ ಸ್ಟಡ್ ಇದೆ ಅಲ್ಲ ಮೇಲೆದು, ಅದು ಬಂದು ಚಿಕ್ಕದಾಗಿದೆ. ಬಟ್ ಇದು ಜುಮ್ಕಾ ಒಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಗಟ್ಟಿ ಇದೆ ಇದು, ಒಂದೊಂದು 3 ಗ್ರಾಮ್ಸ್ ಸಮಥಿಂಗ್ ಬರುತ್ತೆ. ಸೊ 6 ಗ್ರಾಮ್ಸ್ಗೆ ಈ ರೀತಿ ವಾಲೆ ಸಿಕ್ಕಿದ್ದು ಒಂದು ರೀತಿ ಖುಷಿನೇ ಆಯಿತು. ಯಾಕಂದರೆ ಈ ರೀತಿ ಆ್ಯಂಟಿಕ್ ಪೀಸೆಲ್ಲ ಆಲ್ಮೋಸ್ಟ್ 12 ಗ್ರಾಮ್ಸ್ ಅಬೋನೇ ನಮಗೆ ಸಿಗ್ತಾ ಇದ್ದಿದ್ದು ಮೊದಲು. ಈಗ ಬಂದು ಇದು 6 ಗ್ರಾಮ್ಸ್ಗೆ 5 ಗ್ರಾಮ್ಸ್ 6 ಗ್ರಾಮ್ಸ್ 7 ಗ್ರಾಮ್ಸ್ ಅಬೋನೇ ಈ ರೀತಿ ಇಯರಿಂಗ್ಸ್ ಸಿಗೋದು. ಸೊ ಜುಮ್ಕಾ ಮೇಲೆ ಜಾಸ್ತಿ ಯಾವಾಗಲೂ ಅಷ್ಟೇ ಜುಮ್ಕಾ ತೊಗೋಬೇಕು ಅನ್ನೋದು ಯಾವಾಗಲೂ ಆಸೆನೇ. ಸೊ ಅದಕ್ಕೆ ನನ್ನ ಹತ್ರ ಆಲ್ಮೋಸ್ಟ್ ಬಂದು ಜುಮ್ಕಾ ಸೆಟ್ಟೇ ಜಾಸ್ತಿ ಇರೋದು. ಸೊ ಜುಮ್ಕಾ ಸೆಟ್ ಜಾಸ್ತಿ ನನ್ನ ಕಲೆಕ್ಷನ್ಸಲ್ಲಿ ಇರುತ್ತೆ. ಸೊ ಈ ಸಲ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಮತ್ತು ನನಗೆ ಡೈಲಿ ವಿಯರ್ಗೆ ಇದು ಕಂಫರ್ಟಬಲ್ ಆಗಿದೆ, ಜಾಸ್ತಿ ತೂಕ ಅನ್ನಿಸ್ತಾ ಇಲ್ಲ. ಇದೊಂದು ಸ್ವಲ್ಪ ತೂಕ ಅನ್ನಿಸ್ತಾ ಇದೆ 6 ಗ್ರಾಮ್ಸ್ ಇರೋದ್ರಿಂದ. ಇದು ಲೈಟ್ ವೈಟ್ ಆಗಿದೆ ಮತ್ತು ಗಟ್ಟಿನೂ ಇದೆ. ಸೊ ಎರಡಕ್ಕೂ ಹೋಲಿಸಿದಾಗ ಡಿಸೈನ್ ಜಾಸ್ತಿ ಇದು ಚೆನ್ನಾಗಿದೆ. ಇದು ಬಂದು ಡೈಲಿ ವಿಯರ್ಗೆ ಇದು ಚೆನ್ನಾಗಿದೆ ಅನ್ನಿಸ್ತು. ಸರಿ ಆಯಿತು ಅಂತೇಳಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಾಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಟೋಟಲಾಗಿ ನನಗೆ ಒಂದು 2-2.5 ಸಾವಿರ ಅಷ್ಟು ಕಡಿಮೆ ಮಾಡಿಸ್ದೆ. ನಾನು ಸ್ಟೋನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಕಡಿಮೆ ಮಾಡಿಸ್ದೆ. ಅವ್ರು ಹೇಳಿದ ರೇಟ್ ನಾನು ಕೊಟ್ಟು ಬಂದಿಲ್ಲ. ನೀವು ಅಷ್ಟೇ ಅಂಗಡಿಗಳಿಗೆ ಹೋದ್ರಿ ಅಂದರೆ ಅವ್ರು ಹೇಳಿದ ರೇಟ್ ಕೊಡೋಕ್ಕೆ ಹೋಗಬೇಡಿ. ಸಿಂಪಲ್ ನಾರ್ಮಲ್ ಸೆಟು ಆ ಥರ ಅಂಗಡಿಗಳಿಗೆ ಹೋದ್ರೂ ಮಾತಾಡಿ ತೊಗೊಳ್ಳಿ. ಕಲ್ಲು ಅಂಥವೆಲ್ಲ ನೋಡಿ ಕಮ್ಮಿ ಇರೋದು ನೋಡಿ ತೊಗೊಳ್ಳಿ. ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಅಂತಂದರೆ ನೀವು 999ಗೆ ಡೈರೆಕ್ಟಾಗಿ ಹೋಗ್ಬೋದು. ಕಾಯಿನ್ಸ್ ಆ ರೀತಿ 1 ಗ್ರಾಮ್ 1/2 ಗ್ರಾಮಿಂದ ಕೂಡ ನಿಮಗೆ ಕಾಯಿನ್ಸ್ ಸಿಗುತ್ತೆ. ಆರಾಮಾಗಿ ಕಾಯಿನ್ಸ್ ತೊಗೊಂಡು ನೀವು ಕೂಡಿಟ್ಕೋಬೋದು. ಒಂದು 10 ಗ್ರಾಮ್ 20 ಗ್ರಾಮ್ ಆದಮೇಲೆ ನೀವು ಕಾಯಿನ್ಸ್ನ ಎತ್ಕೊಂಡೋಗಿ ಆಭರಣ ಮಾಡಿಸ್ಕೊಳ್ಳಿ. ವೇಸ್ಟೇಜ್ ಅವ್ರಿಗೆ ಕೊಟ್ಬಿಡಿ. ಅವ್ರು ನಿಮ್ಮ ಹತ್ರ ಕೂಲಿ ಬೇರೆ ಏನೂ ತೊಗೊಳ್ಳೋದೇ ಇಲ್ಲ. ಸೊ ನೀವು ವೇಸ್ಟೇಜ್ ಅವ್ರಿಗೆ ಕೊಟ್ಟರೆ, ಇಲ್ಲಾಂದರೆ ಅದ್ರದ್ದು ಏನು ಪ್ರೈಸ್ ಬರುತ್ತೋ ಅದು ಕೊಟ್ಟರೆ ಸಾಕು. ನಿಮ್ಮ ಚಿನ್ನ ಅದು ಏನಿರುತ್ತೋ ಅದಕ್ಕೆ ಮಾಡಿಕೊಡ್ತಾರೆ. 10 ಗ್ರಾಮ್ಗೆ 10 ಗ್ರಾಮ್ ವಾಲೆ ಮಾಡಿಕೊಡ್ತಾರೆ. ನೀವು ಕೂಲಿ ಕೊಟ್ಟು ಮಾಡಿಸ್ಕೋಬೋದು. ಆ ರೀತಿ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಪ್ಲ್ಯಾನನ್ನು ನೀವು ಟ್ರೈ ಮಾಡ್ಕೊಳ್ಳಿ. ಈ ಸಲ ಬಂದಿರೋಂಥ ಅಕ್ಷಯ ತೃತೀಯಗೆ ಎಲ್ಲರಿಗೂ ಅಷ್ಟೇ ಒಡವೆ ಸೇರಲಿ. ಅಕ್ಷಯ ತೃತೀಯ ದಿವಸನೇ ತೊಗೊಂಡಿದ್ದೀನಿ ನಾನು ಹಿಂದಿನ ದಿನನೋ ಇಲ್ಲ ಈ ಮಂತೋ ಆ ಥರ ತೊಗೊಳ್ಳಿಲ್ಲ, ಇವತ್ತಿನ ದಿವಸನೇ. ಸೊ ಅಕ್ಷಯ ತೃತೀಯ ಬಂದು ನನಗೆ ನಿನ್ನೆ 29 5 5:30 ಇವತ್ತು ಬಂದು 2:30ವರೆಗೂ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ನಾನು ಗೂಗಲಲ್ಲಿ ನೋಡಿದೆ. ಹಾಗಾಗಿ ನಾನು 1 o'clockಗೆಲ್ಲ ಹೋಗಿ 2:30 ಒಳಗಡೆ ಪರ್ಚೇಸ್ ಮಾಡಿದೆ. ಸೊ ತುಂಬ ಕ್ರೌಡ್ ಇರ್ತಾರೆ. ಈ ದಿನ ಬಂದು ಅಂಗಡಿಗಳಲ್ಲಿ ತುಂಬ ಕ್ರೌಡ್ ಇರ್ತಾರೆ. ನೀವು ಅವತ್ತಿನ ದಿವಸನೇ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ನನಗೆ ಟೈಮ್ ಇಲ್ಲ, ನಾನು ಹಿಂದಿನ ದಿನವೇ ತೊಗೋಬೋದಾ ಅಂದರೆ ತೊಗೋಬೋದೇನು ತೊಂದರೆ ಇಲ್ಲ. ಬಟ್ ಅವತ್ತಿನ ದಿವಸ ಪರ್ಚೇಸ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆಯದು ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ನನ್ನ ಅಕ್ಷಯ ತೃತೀಯದಲ್ಲಿ ಪರ್ಚೇಸ್ ಮಾಡಿರೋ ಸಿಂಪಲ್ ಪರ್ಚೇಸು. ಅಲ್ಲಿ ಬಂದವರಲ್ಲಿ ತುಂಬ ಜನ ನೆಕ್ಲೈಸು ಚೈನ್ಗಳು ಎಲ್ಲನೂ ನೋಡ್ತಾಯಿದ್ರು. ಚಿಕ್ಕದಾಗಿ ವಾಲೆಗಳು ಕೂಡ ನೋಡ್ತಾಯಿದ್ರು. ಸೊ ನಾನು ಇಯರಿಂಗ್ಸ್ ತೊಗೊಂಡೆ. ಸೊ ಚಿಕ್ಕದು ದೊಡ್ಡದು ಅಂತ ಅಲ್ಲ, ನಮ್ಗೆ ಅವತ್ತಿನ ದಿವಸ 1 ಗ್ರಾಮ್ ಆದರೂ ಕೂಡ ತೆಗೆದಿಟ್ಕೋಬೇಕು. ಅಟ್ಲೀಸ್ಟ್ ಬೆಳ್ಳಿ ಆದರೂ ಪರ್ಚೇಸ್ ಮಾಡಬೇಕು ಅನ್ನೋದು ಒಂದಿದಷ್ಟೇ. ಸೊ ಏನಾದರೂ ಒಂದು ಒಳ್ಳೆಯದು ಬೆಳ್ಳಿನೋ ಚಿನ್ನನೋ ಮನೆ ಒಳಗಡೆ ತಂದಾಗ ಸೊ ಅದರದ್ದೊಂದು ಪಾಸಿಟಿವ್ ವೈಬ್ ಅವತ್ತಿನ ದಿವಸ ನೀವು ತಂದಿರೋದು ಒಂದು ಒಳ್ಳೆ ದಿವಸಕ್ಕೆ ಹಾದಿ ಆಗುತ್ತೆ. ಮತ್ತು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಮೋಟಿವೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಪ್ಲ್ಯಾನ್ ಮಾಡಿ ನೋಡಿ. ಒಂದು ವೇಳೆ ಈ ಸಲ ಮಿಸ್ ಮಾಡಿದ್ದೀರ ಅಂತಂದರೆ ನೆಕ್ಸ್ಟ್ ಇಯರು ಸ್ವಲ್ಪ ಚೆನ್ನಾಗಿ ದುಡ್ಡು ಕೂಡಿಟ್ಕೊಂಡು ಒಂದಷ್ಟು ಅಟ್ಲೀಸ್ಟ್ ಬೆಳ್ಳಿ ದೀಪ ಇಲ್ಲ ಅಟ್ಲೀಸ್ಟ್ ಬೆಳ್ಳಿದು ಏನಾದರೂ ಒಂದು ತಟ್ಟೆನೋ ಚೊಂಬು ಏನಾದರೂ ಒಂದು ಪರ್ಚೇಸ್ ಮಾಡಿ. ಚಿನ್ನನೇ ಅಂತಲ್ಲ, ಬೆಳ್ಳಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಟೇಕ್ ಕೇರ್.